ನಮಸ್ಕಾರ ಎಲ್ರಿಗೂ. ಇವತ್ತೊಂದು ನೀರು ದೋಸೆಯನ್ನು ಮಾಡೋಣ ಅಂಥೇಳಿ ನಾನು ಇಷ್ಟು ದೊಡ್ಡ ಲೋಟದಲ್ಲಿ ಒಂದು ಅಕ್ಕಿಯನ್ನು ತಗೊಂಡು, ದಪ್ಪ ಅಕ್ಕಿ ಏನು ನಾವು ಇಡ್ಲಿ ದೋಸೆ ಎಲ್ಲ ಮಾಡ್ತೀವಿ ಆ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಅದನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ರುಬ್ಕೊಳ್ಳೋಣ. ಈ ಅಕ್ಕಿ ನಮಗೆ ಮಿನಿಮಮ್ 4 ಗಂಟೆಗಳ ಕಾಲ ನೆನೆದ್ರೆ ಚೆನ್ನಾಗಿ ಬರುತ್ತೆ. ನಾನು ರಾತ್ರಿ ನೆನೆಸಿದ್ದೀನಿ, ಚೆನ್ನಾಗೇ ನೆಂದಿದೆ ಇದು. ಇದನ್ನು ಈಗ ನಾವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದರ ಜೊತೆಗೆ ನಾನು ಕಾಯಿ ತುರಿ ಏನನ್ನು ಸೇರಿಸ್ತಾ ಇಲ್ಲ, ಕೇವಲ ಅಕ್ಕಿಯನ್ನು ಹಾಕಿ ನೀರು ದೋಸೆಯನ್ನು ಮಾಡ್ತಾಯಿದ್ದೀನಿ. ಸೊ ನಾವು ಈ ನೀರು ದೋಸೆಯನ್ನು ಚಟ್ನಿ ಜೊತೆ, ಕಾಯಿ ಹಾಲಿನ ಜೊತೆ, ಮಾವಿನ ಹಣ್ಣಿನ ಸೀಕರಣೆ, ಬಾಳೆಹಣ್ಣಿನ ರಸಾಯನ, ಚಟ್ನಿ ಪುಡಿ ಯಾವುದರ ಜೊತೆ ತಿಂದರೂ ಬಹಳ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾವು ಯಾವ ಪಾತ್ರೆಯಲ್ಲಿ ದೋಸೆ ಹಿಟ್ಟು ಹಾಕ್ಕೊಳ್ತೀವಿ ಅಂತ ಒಂದು ಅಂದಾಜು ಇರುತ್ತೋ ಅದೇ ಪಾತ್ರೆಯಲ್ಲಿ ನಾವು ಅಕ್ಕಿಯನ್ನು ನೆನೆಸ್ಕೊಂಡ್ರೆ ನಮ್ಗೆ ಇನ್ನೊಂದು ಪಾತ್ರೆ ತೊಳೆಯೋದು ಕಡಿಮೆ ಆಗುತ್ತೆ. ಈಗ ಇಲ್ಲಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಇದನ್ನು ದೋಸೆ ಹಿಟ್ಟನ್ನು ಈಗ ರುಬ್ಕೊಂಡಿದ್ದೀನಿ ನೀರು ದೋಸೆಗೆ. ಇಲ್ಲಿ ನೋಡಿ, ಅದು ನೈಸಾಗಿರೋದು ಕ್ಲೀನಾಗಿ ಕಾಣಿಸುತ್ತೆ ಇದರಲ್ಲೇ ನಮಗೆ. ಇಲ್ಲಿ ಕಾಣುತ್ತೆ ನೋಡಿ, ಕಾಳಿರೋದಿಲ್ಲ. ನಾವು ಕೈಯಲ್ಲಿ ಮುಟ್ಟು ನೋಡಿದ್ರೆ ಹೀಗೆ ಅದು ತುಂಬ ನೈಸಾಗಿರಬೇಕು. ಇದನ್ನು ಈಗ ನಾವೇನು ಅಕ್ಕಿ ತೊಳೆದಿದ್ದ ಪಾತ್ರೆ, ಅಕ್ಕಿ ನೆನೆಸ್ಕೊಂಡಿದ್ದ ಪಾತ್ರೆ ಇದೆಯಲ್ಲ ಅದೇ ಪಾತ್ರೆಗೆ ಇದನ್ನು ಹಾಕ್ಕೊಳ್ಳೋಣ. ನೀರು ದೋಸೆಯಲ್ಲಿ ಹೆಸರೇ ಹೇಳುವಂತೆ ನೀರು ಜಾಸ್ತಿ ಇರುತ್ತೆ. ಇದಕ್ಕೆ ನೀರನ್ನು ಕಡಿಮೆ ಹಾಕ್ಕೊಂಡ್ರೆ ನಾವು ಅದು ಮೇಲೆಲ್ಲ ಬಿಳಿ ಆಗುತ್ತೆ ದೋಸೆ. ಸೊ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡು ನೀರಾಗಿ ಮಾಡುವಂಥ ದೋಸೆ ಆದ್ದರಿಂದ ಇದನ್ನು ನೀರು ದೋಸೆ ಅಂತ ಕರಿತೀವಿ. ನೋಡಿ, ಇದಕ್ಕೆ ನಾನು ಇಷ್ಟು ನೀರು ಮಾಡ್ಕೊಂಡಿದ್ದೀನಿ. ನನಗೆ ಇನ್ನೊಂಚೂರು ನೀರು ಬೇಕು ಅನಿಸುತ್ತೆ, ಹಾಕ್ತಾಯಿದ್ದೀನಿ. ಕೆಲವೊಂದು ಅಕ್ಕಿ ಸ್ವಲ್ಪ ಜಾಸ್ತಿ ನೀರನ್ನು ತೊಗೊಳುತ್ತೆ, ಕೆಲವೊಂದು ಕಡಿಮೆ ನೀರನ್ನು ತಗೊಳುತ್ತೆ. ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ, ಇಷ್ಟೇ ಅಂತ ಹೇಳೋಕ್ಕೆ ಆಗೋದಿಲ್ಲ. ಸೊ ನನ್ನ ಪ್ರಕಾರ ನಾವು ಒಂದು ಅಕ್ಕಿ ತೊಗೊಂಡಿದ್ದೀವಿ ಅಂದರೆ ಒಂದು 2 ಲೋಟ ನೀರಾದರೂ ಅದಕ್ಕೆ ರುಬ್ಬಿದ್ದು ಬಿಟ್ಟು, ನಾವೇನು ರುಬ್ಲಿಕ್ಕೆ ಇಟ್ಟು ಹಾಕ್ಕೊಂಡಿದ್ದೀವಿ ಅದು ಬಿಟ್ಟು 2 ಲೋಟ ನೀರು ಬೇಕಾಗತ್ತೆ. ಓಕೆ, ಹಿಟ್ಟು ರೆಡಿ ಇದೆ. ಈಗ ದೋಸೆಯನ್ನು ಮಾಡಲಿಕ್ಕೆ ಒಂದು ಸ್ವಲ್ಪ ತಯಾರಿಯನ್ನು ಮಾಡ್ಕೊಳ್ಳೋಣ. ನಾನು ನೀರು ದೋಸೆಗೆ ಹಂಚನ್ನು ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಬಿಸಿಗೆ ಇಟ್ಕೊಂಡು, ಇಲ್ಲಿ ಒಂದು ಟಿಪ್ಸ್ ಏನಪ್ಪ ಅಂತಂದರೆ, ನಾವು ಈಗಾಗಲೇ ದೋಸೆ ಮಾಡಿ ಅದನ್ನು ಮತ್ತೊಮ್ಮೆ ಉಪಯೋಗಿಸ್ತಾ ಇದ್ದೀವಿ ಅಂದರೆ ಅವಾಗ ನಮಗೆ ದೋಸೆ ತುಂಬ ಸುಲಭವಾಗಿ ಹೇಳುತ್ತೆ. ಆದರೆ ನಾವೀಗ ತೊಳೆದಿಟ್ಟಿದ್ದೀವಿ ಹಂಚನ್ನು ಅಂತಂದಾಗ ಅದನ್ನು ಸ್ವಲ್ಪ ಮೊದಲು 1-2 ದೋಸೆಗಳು ಹೇಳೋದು ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು, ಒಂದು 4-5 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಬಿಡೋಣ. ಅದಕ್ಕೆ ಇದನ್ನು ಕಾಯಲಿಕ್ಕೆ ಬಿಡಬೇಕು. ಒಂದು ಹದ ಕಾದ್ಮೇಲೆ ಒಲೆಯನ್ನು ಆಫ್ ಮಾಡಿಬಿಟ್ರೆ ಆಯಿತು. ಏನಪ್ಪ ಇಷ್ಟೊಂದು ಎಣ್ಣೆ ಹಾಕ್ತಿದ್ದಾರೆ ದೋಸೆಗೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಖಂಡಿತ ಇಲ್ಲ, ಈ ಎಣ್ಣೆಯನ್ನು ನಾನು ವಾಪಸ್ ತಕ್ಕೊಳ್ತೀನಿ. ಅಲ್ಲದೆ ಇದನ್ನು ಹಾಕಿದ್ಮೇಲೆ ನಮ್ಮ ಮತ್ತೆ ಎಣ್ಣೆ ಹಾಕ್ಲಿಕ್ಕೆ 1-2 ದೋಸೆಗಳಿಗೆ ಎಣ್ಣೆ ಬೇಕಾಗೋದಿಲ್ಲ. ನಮಗೆ ಗೊತ್ತಿದೆ, ಒಂಚೂರು ಕಾದುಕೊಳ್ಳೆ ಇದರಲ್ಲಿರೋ ಎಣ್ಣೆ ಅಂಶ ಎಲ್ಲ ಒಂದು ಸೈಡಿಗೆ
ಹೋಗುತ್ತೆ. ಅದನ್ನು ನಾವು ಇತ್ತು ಮತ್ತೆ ಅದನ್ನು ಬಳಸ್ಕೋಬೋದು. ಕುದಿಬಾರ್ದು, ಬಿಸಿ ತಾಗಲಿ ಚೆನ್ನಾಗಿ ಅಷ್ಟೆ. ನೋಡಿ, ಹೊಗೆ ಆಡಲಿಕ್ಕೆ ಶುರು ಆಗ್ತಾಯಿದೆ ಈಗ. ಈಗ ನಾವು ಈ ಬಂಡಿಯನ್ನು ಆಫ್ ಮಾಡೋಣ. ಸೊ ನಮ್ಮೂರ ಕಡೆ ಬಂಡಿ ಅಂತ ಹೇಳೋವಂಥ ಅಭ್ಯಾಸ, ಹಾಗಾಗಿ ಆಗಾಗ ಅದೇ ಭಾಷೆ ಬರುತ್ತೆ ನನಗೆ. ದೋಸೆ ಬಂಡಿ, ದೋಸೆ ತವಾ, ದೋಸೆ ಹೆಂಚು ಯಾವುದಾದ್ರೂ ಓಕೆ. ಇಷ್ಟೇ ಸಿದ್ಧ ಮಾಡಿ ಇಟ್ಕೊಳ್ಳಿ, ಸ್ವಲ್ಪ ತಣ್ಣಗಾಗಲಿ ಇದು. ಈಗ ನಾವೇನು ಇದಕ್ಕೆ ಬಂಡಿಗೆ ಎಣ್ಣೆ ಹಚ್ಕೊಂಡಿದ್ವಿ ಅದನ್ನು ನಾವು ಇಲ್ಲಿ ಅದೆಲ್ಲ ಒಂದು ಸೈಡಿಗೆ ಬಂದಿದೆ, ಅದನ್ನು ನಾನು ಇದಕ್ಕೆ ಬಗ್ಗಿಸ್ಕೊತಾ ಇದ್ದೀನಿ. ಎಣ್ಣೆ ಪಾತ್ರೆಗೆ ಬಗ್ಗಿಸ್ಕೊಂಡಿದ್ದೀನಿ. ಏನಾದರೂ ಇದು ಮೇಲಿದ್ರೆ ಹಂಚಿರೋದನ್ನು ಇಡೀ ಬಂಡಿಗೆ ನಾವು ಹಚ್ಕೋಬೋದು ಕ್ಲೀನಾಗಿ ಮಾಡ್ತೀವಿ. ಈಗ ಒಲೆ ಉರಿಯನ್ನು ಮಾಡಿ ನಾವು ದೋಸೆ ಹಾಕಲಿಕ್ಕೆ ಇದು ಮಾಡ್ಕೊಳ್ಳೋಣ. ಈಗ ನಾವು ಇಟ್ಕೊಂಡಂತಹ ಹಿಟ್ಟನ್ನು ನೀಟಾಗಿ ಕರಡ್ಕೊಳ್ಳೋಣ. ಒಂದಂದರೆ ಈ ದೋಸೆಯನ್ನು ಹಾಕಬೇಕಾದ್ರೆ ನಾವು ನೀಟಾಗಿ ಕರಡಿ ಹಾಕಬೇಕಾಗುತ್ತೆ. ಯಾಕಂದರೆ ಒಂದು ಅಕ್ಕಿ ಹಿಟ್ಟಿನ ಸ್ವಭಾವ ಅಂದರೆ ಕೆಳಗೆ ಹೋಗಿ ಕೂತ್ಕೊಳ್ಳುವಂಥದ್ದು. ಆಗಾಗ ಅದನ್ನು ನಾವು ಮಿಕ್ಸ್ ಮಾಡಿಕೊಂಡೇ ಹಾಕಬೇಕು. ನೀರು ದೋಸೆ ಅಂದ್ಕೊಳ್ಳಿ ಕೆಲವರು ಅದಕ್ಕೆ ಕಾಯಿ ತುರಿಯನ್ನು ಸೇರಿಸಿ ಮಾಡ್ಬೋದು, ಅಥವಾ ಈರುಳ್ಳಿಯನ್ನು ಸೇರಿಸಿ ಮಾಡ್ಬೋದು, ಮಸಾಲೆಗಳನ್ನು ಸೇರಿಸಿ ಮಾಡ್ಬೋದು. ನಾನಿಲ್ಲಿ ಪ್ಲೇನ್ ಇವತ್ತು ಕೇವಲ ಅಕ್ಕಿಯನ್ನು ಬಳಸಿ ಮಾಡ್ತಾಯಿದ್ದೀನಿ. ಸೊ ನಾವು ದೋಸೆ ಹಿಟ್ಟು ಹದ ಹೇಗಿದೆ ಅನ್ಬೇಕಾದ್ರೆ ಮೊದಲನೇ ದೋಸೆ ಹಾಕಿದ ಮೇಲೆ ಗೊತ್ತಾಗುವಂಥದ್ದು. ಅಲ್ಲಿ ಮೇಲೆ ಒಂದು ಸ್ವಲ್ಪ ಬಿಳಿ ಚುಕ್ಕಿ ಬಂತು ಅಂತಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗಿದೆ ಅಂತ ತಿಳ್ಕೊಂಡು ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸಿ ನಾವು ಹಾಕಬೇಕಾಗತ್ತೆ. ಇದನ್ನು ಮುಚ್ಕೊಳ್ಳೋಣ. ನಮಗೆ ದೋಸೆ ಗರಿಗರಿಯಾಗಿ ಬೇಕು ಅಂತಂದರೆ ಸಣ್ಣ ಉರಿಯಲ್ಲಿ ಬೆಳೆಸ್ಕೊಬೋದು. ಇಲ್ಲ ನಮಗೆ ಮೆತ್ತಗಿನ ದೋಸೆ ಸಾಕು ಅಂತಂದರೆ ನಾವು ಸ್ವಲ್ಪ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಂಡು ತೆಗಿಬೇಕು. ಮೊದಲನೇ ದೋಸೆಯನ್ನು ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಿಯಾಗಿ ತೆಗಿಬೇಕಾಗುತ್ತೆ. ನಾನು ಇದರ ಮೇಲೆ ಈಗ ಇನ್ನೊಂದು ದೋಸೆಯನ್ನು ಹಾಕ್ಕೋಣ. ನಾನಿಲ್ಲಿ ತಗೊಂಡಿದ್ದೀನಿ. ಮಧ್ಯಕ್ಕೆ ಮಾತ್ರ ನಾನು ಎಣ್ಣೆ ಹಚ್ಕೋತೀನಿ, ಯಾಕಂದರೆ ಅದು ಒಂದು ಸೈಡಿಗೆ ಹೋಗಿದೆ ಇದರಲ್ಲಿ ಇದ್ದಂತಹ ಎಣ್ಣೆ ಎಲ್ಲ. ಹಾಗಾಗಿ ನಾನು ಮಧ್ಯಕ್ಕೆ ಮಾತ್ರ ಎಣ್ಣೆ ಈಗ ಉರಿಯನ್ನು ಸ್ವಲ್ಪ ಸಣ್ಣ ಮಾಡಿಕೊಂಡು ಹಾಕ್ತೀನಿ.
ಈಗ ನಾವು ಮೊದಲೇ ಮಾಡಿದಂತಹ ದೋಸೆ ಎಷ್ಟು ತೆಳ್ಳಗೆ ಬರುತ್ತೆ ನೋಡಿ. ಆಗಲೇ ಇದು ಬಹಳ ಮೆತ್ತಗೆ ಕೂಡ ಇದೆ. ನಾನು ಇದನ್ನು ಸಾಧಾರಣ ಈ ನೀರು ದೋಸೆಯನ್ನು ಬಡಿಸೋದು ಕೂಡ ಈ ರೀತಿಯಲ್ಲಿ ಮಾಡಿನೇ ಬಡಿಸ್ತಾರೆ. ಈಗ ಈ ದೋಸೆ ಬೆಂದಿದೆ, ತೆಗೆಯೋಣ. ಇದನ್ನು ನಾವು ಇಲ್ಲೇ ಕೂಡ ಹೀಗೆ ಮಡಚಿ ತಗೊಳ್ಳುವಂಥದ್ದು. ಸೊ ಇನ್ನೊಂದು ದೋಸೆ ಕೂಡ ರೆಡಿ ಆಯಿತು. ನಾವು ಬಂಡಿಯ ಮೇಲೆ ಮಡಿಸಿದಾಗ ಇದು ದೋಸೆ ಒಂದು ಚೂರು ಅಂಟ್ಕೊಳ್ಳುತ್ತೆ. ಆದರೆ ನಾವು ಆಗಲೇ ಏನು ಸಪ್ರೇಟಾಗಿ ತೆಗೆದು ಮಾಡಿದ್ವಿ ಅದು ಹಿಂಗೆ ಅಂಟ್ಕೊಳ್ಳೋದಿಲ್ಲ. ಸೊ ತುಂಬ ಜನ ಬಂಡಿ ಮೇಲೆ ಮಡಿಸ್ತಾರೆ ಅದನ್ನು. ಅದು ಈ ರೀತಿ ಮಡಚಿದ್ರೆ 1 ನಿಮಿಷ ಬಿಟ್ಟು ಅದನ್ನು ಮಡಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಹೇಗೆ ಹೋಳಿಗೆಯನ್ನು ತೆಗೆದುಬಿಟ್ಟು ಒಂದು ಕಡೆ ಇಟ್ಟು ಆಮೇಲೆ ಮಡಿಸ್ತೀವಿ, ಆ ರೀತಿಯಲ್ಲಿ ಮಡಚ್ಕೊಂಡ್ರೆ ಒಳ್ಳೆಯದು. ಇನ್ನೊಂದು ವಿಷಯ ಅಂದರೆ, ಈ ನೀರು ದೋಸೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ನಾವು ದೋಸೆ ಬಂಡಿ ಇರ್ಬೋದು ಅಥವಾ ನಮ್ಮ ಸ್ಟವ್ ಇರ್ಬೋದು, ಸ್ವಲ್ಪ ಪಟ 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 ಅದು ಹಾರುತ್ತೆ. ಸ್ವಲ್ಪ ನೀರಾಗಿರೋದ್ರಿಂದ ಸ್ವಲ್ಪ ನಮಗೆ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಒಂಚೂರು ಕೆಲಸ ಆಗುತ್ತೆ. ಆದರೆ ನಮಗೆ ರುಚಿ ಬೇಕು ಅಂತಂದರೆ ಕಷ್ಟನೂ ಪಡಬೇಕಲ್ವ. ಹಾಗಾಗಿ ಮಾಡ್ಕೊಳ್ಳೋಣ, ತಿನ್ನೋಣ. ನಮಗೆ ನೀರು ದೋಸೆ ಜೊತೆ ಏನು ಬೇಕಾದರೂ ಮಾಡ್ಕೊಳ್ಬೋದು. ಆದರೆ ನಾನಿವತ್ತು ಮಾವಿನ ಹಣ್ಣಿನ ಒಂದು ಸೀಕರಣೆಯನ್ನು ಮಾಡ್ತಾಯಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ, ಮಾಡ್ಕೊಳ್ಳಿ. ಈಗ ಈ ದೋಸೆ ಬೆಂದಿದೆ, ತೆಗೆಯೋಣ. ಇದನ್ನು ನಾವು ಇಲ್ಲೇ ಕೂಡ ಹೀಗೆ ಮಡಚಿ ತಗೊಳ್ಳುವಂಥದ್ದು. ಸೊ ಇನ್ನೊಂದು ದೋಸೆ ಕೂಡ ರೆಡಿ ಆಯಿತು. ನಾವು ಬಂಡಿಯ ಮೇಲೆ ಮಡಿಸಿದಾಗ ಇದು ದೋಸೆ ಒಂದು ಚೂರು ಅಂಟ್ಕೊಳ್ಳುತ್ತೆ. ಆದರೆ ನಾವು ಆಗಲೇ ಏನು ಸಪ್ರೇಟಾಗಿ ತೆಗೆದು ಮಾಡಿದ್ವಿ ಅದು ಹಿಂಗೆ ಅಂಟ್ಕೊಳ್ಳೋದಿಲ್ಲ. ಸೊ ತುಂಬ ಜನ ಬಂಡಿ ಮೇಲೆ ಮಡಿಸ್ತಾರೆ ಅದನ್ನು. ಅದು ಈ ರೀತಿ ಮಡಚಿದ್ರೆ 1 ನಿಮಿಷ ಬಿಟ್ಟು ಅದನ್ನು ಮಡಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಹೇಗೆ ಹೋಳಿಗೆಯನ್ನು ತೆಗೆದುಬಿಟ್ಟು ಒಂದು ಕಡೆ ಇಟ್ಟು ಆಮೇಲೆ ಮಡಿಸ್ತೀವಿ, ಆ ರೀತಿಯಲ್ಲಿ ಮಡಚ್ಕೊಂಡ್ರೆ ಒಳ್ಳೆಯದು. ಇನ್ನೊಂದು ವಿಷಯ ಅಂದರೆ, ಈ ನೀರು ದೋಸೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ನಾವು ದೋಸೆ ಬಂಡಿ ಇರ್ಬೋದು ಅಥವಾ ನಮ್ಮ ಸ್ಟವ್ ಇರ್ಬೋದು, ಸ್ವಲ್ಪ ಪಟ 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 ಅದು ಹಾರುತ್ತೆ. ಸ್ವಲ್ಪ ನೀರಾಗಿರೋದ್ರಿಂದ ಸ್ವಲ್ಪ ನಮಗೆ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಒಂಚೂರು ಕೆಲಸ ಆಗುತ್ತೆ. ಆದರೆ ನಮಗೆ ರುಚಿ ಬೇಕು ಅಂತಂದರೆ ಕಷ್ಟನೂ ಪಡಬೇಕಲ್ವ. ಹಾಗಾಗಿ ಮಾಡ್ಕೊಳ್ಳೋಣ, ತಿನ್ನೋಣ. ನಮಗೆ ನೀರು ದೋಸೆ ಜೊತೆ ಏನು ಬೇಕಾದರೂ ಮಾಡ್ಕೊಳ್ಬೋದು. ಆದರೆ ನಾನಿವತ್ತು ಮಾವಿನ ಹಣ್ಣಿನ ಒಂದು ಸೀಕರಣೆಯನ್ನು ಮಾಡ್ತಾಯಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ, ಮಾಡ್ಕೊಳ್ಳಿ. ಈಗ ಈ ದೋಸೆ ಬೆಂದಿದೆ, ತೆಗೆಯೋಣ. ಇದನ್ನು ನಾವು ಇಲ್ಲೇ ಕೂಡ ಹೀಗೆ ಮಡಚಿ ತಗೊಳ್ಳುವಂಥದ್ದು. ಸೊ ಇನ್ನೊಂದು ದೋಸೆ ಕೂಡ ರೆಡಿ ಆಯಿತು. ನಾವು ಬಂಡಿಯ ಮೇಲೆ ಮಡಿಸಿದಾಗ ಇದು ದೋಸೆ ಒಂದು ಚೂರು ಅಂಟ್ಕೊಳ್ಳುತ್ತೆ. ಆದರೆ ನಾವು ಆಗಲೇ ಏನು ಸಪ್ರೇಟಾಗಿ ತೆಗೆದು ಮಾಡಿದ್ವಿ ಅದು ಹಿಂಗೆ ಅಂಟ್ಕೊಳ್ಳೋದಿಲ್ಲ. ಸೊ ತುಂಬ ಜನ ಬಂಡಿ ಮೇಲೆ ಮಡಿಸ್ತಾರೆ ಅದನ್ನು. ಅದು ಈ ರೀತಿ ಮಡಚಿದ್ರೆ 1 ನಿಮಿಷ ಬಿಟ್ಟು ಅದನ್ನು ಮಡಚ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಹೇಗೆ ಹೋಳಿಗೆಯನ್ನು ತೆಗೆದುಬಿಟ್ಟು ಒಂದು ಕಡೆ ಇಟ್ಟು ಆಮೇಲೆ ಮಡಿಸ್ತೀವಿ, ಆ ರೀತಿಯಲ್ಲಿ ಮಡಚ್ಕೊಂಡ್ರೆ ಒಳ್ಳೆಯದು. ಇನ್ನೊಂದು ವಿಷಯ ಅಂದರೆ, ಈ ನೀರು ದೋಸೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ನಾವು ದೋಸೆ ಬಂಡಿ ಇರ್ಬೋದು ಅಥವಾ ನಮ್ಮ ಸ್ಟವ್ ಇರ್ಬೋದು, ಸ್ವಲ್ಪ ಪಟ 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 ಅದು ಹಾರುತ್ತೆ. ಸ್ವಲ್ಪ ನೀರಾಗಿರೋದ್ರಿಂದ ಸ್ವಲ್ಪ ನಮಗೆ ಅಲ್ಲಿ ಕ್ಲೀನ್ ಮಾಡೋಕ್ಕೆ ಒಂಚೂರು ಕೆಲಸ ಆಗುತ್ತೆ. ಆದರೆ ನಮಗೆ ರುಚಿ ಬೇಕು ಅಂತಂದರೆ ಕಷ್ಟನೂ ಪಡಬೇಕಲ್ವ. ಹಾಗಾಗಿ ಮಾಡ್ಕೊಳ್ಳೋಣ, ತಿನ್ನೋಣ. ನಮಗೆ ನೀರು ದೋಸೆ ಜೊತೆ ಏನು ಬೇಕಾದರೂ ಮಾಡ್ಕೊಳ್ಬೋದು. ಆದರೆ ನಾನಿವತ್ತು ಮಾವಿನ ಹಣ್ಣಿನ ಒಂದು ಸೀಕರಣೆಯನ್ನು ಮಾಡ್ತಾಯಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ, ಮಾಡ್ಕೊಳ್ಳಿ. ಬನ್ನಿ, ಈಗ ಒಂದು ಮಾವಿನ ಹಣ್ಣಿನ ಸೀಕರಣೆಯನ್ನು ಮಾಡ್ಕೊಳ್ಳೋಣ. ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮಾವಿನ ಹಣ್ಣು.
ನಾನು ಇವತ್ತು ಇಲ್ಲಿ 2 ರಸಪುರಿ ಮಾವಿನ ಹಣ್ಣುಗಳನ್ನು ತೊಗೊಂಡಿದ್ದೀನಿ. ಬಹಳ ಚೆನ್ನಾಗಿ ಬರ್ತಾಯಿದೆ ಈಗ ರಸಪುರಿ ಮಾವಿನ ಹಣ್ಣು. ಹಾಗಾಗಿ ಸದ್ಯದಲ್ಲೇ ಇದನ್ನು ಮಾಡ್ಕೊಂಡು ತಿಂದರೆ ನಿಮಗೆ ಕೂಡ ಈ ರುಚಿ ಗೊತ್ತಾಗುತ್ತೆ. ಹಾಗೆ ನಾನು ಈ ಒಂದು ಬಟ್ಟಲಲ್ಲಿ 1 ಬಟ್ಟಲು ತೆಂಗಿನ ತುರಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಬೆಲ್ಲ, 1.5 ಚಮಚದಷ್ಟು ಸಕ್ಕರೆ, ಅದರಲ್ಲಿ 1-2 ಕಾಳು ನಾನು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಕಾಯಿಯನ್ನು ರುಬ್ಬಿ ಮಾವಿನ ಹಣ್ಣನ್ನು ಹೆಚ್ಚಿ ಅದರೊಳಗಡೆ ಮಿಶ್ರಣವನ್ನು ಮಾಡೋಣ ಬನ್ನಿ. ಈಗ ಮಾವಿನ ಹಣ್ಣನ್ನು ಹೆಚ್ಕೊಳ್ತಾ ಇದ್ದೀನಿ. ಈ ಸಿಪ್ಪೆಯನ್ನು ನೋಡಬೇಕು ನಾವು. ತೆಳುವಾಗಿ ಸಿಪ್ಪೆ ಬಂದರೆ ನಾವು ಚಾಕುನಲ್ಲಿ ಆರಾಮಾಗಿ ತೆಗಿಬೋದು. ಇಲ್ಲ ನಮಗದು ದಪ್ಪ ಸಿಪ್ಪೆ ಅನಿಸಿದ್ರೆ ನಾವು ಈಸಿಯಾಗಿ ಅದನ್ನು ಹಿಂಗೆ ಎಳೆದು ಬಿಡ್ಬೋದು. ಹೀಗೆ ಎಳೆದು ತೆಗಿಬೋದು. ತುಂಬ ತೆಳು ಸಿಪ್ಪೆ ತೆಗೆದ್ರೂ ಏನಾಗುತ್ತೆ ಅಂದರೆ ಅದು ಗಟ್ಟಿ ಬರುತ್ತೆ, ಬಾಯಿಗೆ ಸಿಗುತ್ತೆ. ಹಾಗಾಗಿ ನಾವು ಇದನ್ನು ಹೀಗೂ ಕೂಡ ತಗೊಂಡ್ರು ಅನುಕೂಲ. ಇಲ್ಲ ನಮಗೊಂಚೂರು ಗಟ್ಟಿ ಇದ್ದರೂ ಪರವಾಗಿಲ್ಲ ಅಂದರೆ ನಾವು ಪೂರ್ತಿಯಾಗಿ ಚಾಕುನಲ್ಲೇ ತಗೋಬೋದು. ನಾನು ಸ್ವಲ್ಪ ದಪ್ಪ ಸಿಪ್ಪೆನ ಹೀಗೆ ಎಳ್ಕೊಂಡು ತಗೊಳ್ತೀನಿ. ಹಾಗೆ ಇದನ್ನು ನಾವು ಹೋಳುಗಳನ್ನಾಗಿ ಮಾಡೋಣ. ಹಾಗೆ ಇದನ್ನು ಎಲ್ಲ ಕಡೆಯಿಂದನೂ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸೋಣ. ಓಕೆ, ಈಗ ಇದನ್ನು ಹೀಗೆ ಸರಿಸ್ಬಿಟ್ರೆ ಆಯಿತು. ಚಾಕುನಲ್ಲಿ ಫುಲ್ ಹಿಂಗೆ ಸರಿಸ್ಬಿಟ್ರೆ ನಾವು ಅದು ಎಲ್ಲ ರಸ ಬಿಟ್ಕೊಳುತ್ತೆ. ನಮಗೆ ಗಟ್ಟಿಯಾದಂತಹ ಒಂದು ಮಾವಿನ ಹಣ್ಣಿನ ಸೀಕರಣೆ ಬೇಕು ಅಂದರೆ ಇದಕ್ಕೆ ಹೆಚ್ಚು ನೀರನ್ನು ಸೇರಿಸಬಾರ್ದು. ಈಗ ಇಷ್ಟು ದಪ್ಪ ಸಿಪ್ಪೆ ಇದೆಯಲ್ಲ, ನಾವೇನು ಮಾಡ್ಬೋದು, ಇದನ್ನು ನಾವೊಂದು ಸ್ಪೂನನ್ನು ತಗೊಂಡು ಹೀಗೆ ತೆಗೆದು ಹಾಕ್ಬಿಟ್ರೆ ಆಯಿತು. ಅಥವಾ ಕೈಯಲ್ಲಿ ಅದನ್ನು ಸರಿಸಿ ಕ್ಲೀನಾಗಿ ಪಲ್ಪೆಲ್ಲ ತಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಮಿಶ್ರಣ ಮಾಡ್ಬೋದು. ಆದರೆ ನಾನಿಲ್ಲಿ ನೀರು ಸೇರಿಸಲ್ಲ, ಯಾಕಂದರೆ ರುಬ್ಬಿದ ಒಂದು ರಸವನ್ನು ಸೇರಿಸ್ಕೊಡ್ತೀನಿ. ಸ್ವಲ್ಪ ನೀರಾಗುತ್ತೆ ನಮಗೆ, ಸ್ವಲ್ಪ ಗಟ್ಟಿಯಾಗಿ ರಸ ಏನೋ ಬೇಕಾಗಿರೋದ್ರಿಂದ ನಾನು ಹಾಗೆ ಮಾಡ್ತೀನಿ. ಈ ಸಿಪ್ಪೆಗೆ ಈ ಲೋಟಕ್ಕೆ ಒಂದು 1/4 ಲೋಟದಷ್ಟು ನೀರನ್ನು ಹಾಕಿ ಕ್ಲೀನಾಗಿ ಅದನ್ನು ಹಿಂಡ್ಕೊಂಡು ಇಟ್ಕೊಳ್ಳೋಣ. ಆದರೆ ಅವಶ್ಯಕತೆ ಇದ್ದರೆ ಮಾತ್ರ ಅದನ್ನು ಬಳಸಿದ್ರಾಯ್ತು. ಮಾವಿನ ಹಣ್ಣಿನ ವಾಟೆಯಲ್ಲಿದ್ದಂತಹ ರಸ ಹಾಗೂ ಆ ಸಿಪ್ಪೆಯಲ್ಲಿದ್ದಂತಹ ರಸವನ್ನು ನಾನು ಇದರಲ್ಲಿ ಸ್ವಲ್ಪ ನೀರು ಹಾಕಿ ತೊಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಬೌಲ್ಗೆ ಕಾಯಿ ತುರಿಯನ್ನು ಹಾಕಿ ರುಬ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಕಾಯಿ ಜಾಸ್ತಿ ಬಳಸೋದ್ರಿಂದ ನಾನು ನೀರು ದೋಸೆಗೆ ನಾನು ಸ್ವಲ್ಪವೂ ಕಾಯಿಯನ್ನು ಹಾಕಿಲ್ಲ. ಇದನ್ನು ರುಬ್ಕೊಂಡು ಬರೋಣ. ಈಗ ಇದಕ್ಕೆ ನಾವು
ಇಷ್ಟರ ಮಟ್ಟಿಗೆ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಈಗ ನಾವು ಇಟ್ಕೊಂಡಂತಹ ಬೆಲ್ಲವನ್ನು ಹಾಗೆ ಸಕ್ಕರೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ. ಸೇರಿಸಿ ಒಂದೆರಡು ಸತಿ ಮತ್ತೊಮ್ಮೆ ರುಬ್ಕೊಂಡ್ಬಿಟ್ರೆ ಸರಿಯಾಗುತ್ತೆ. ಎಸ್, ಈಗ ನಾವೀಗ ಕಾಯಿ ಬೆಲ್ಲವನ್ನು ರುಬ್ಕೊಂಡಿದ್ದೀವಿ. ಅದರಲ್ಲೇ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನಾನು ನೀರನ್ನು ಜಾಸ್ತಿ ಹಾಕಿಲ್ಲ. ಈಗ ಎಲ್ಲವನ್ನು ಮಿಶ್ರಣ ಮಾಡೋಣ. ಈಗ ನಮ್ಮ ಮಾವಿನ ಹಣ್ಣಿನ ಸೀಕರಣೆ ರೆಡಿ ಟು ಈಟ್. ಸ್ವಲ್ಪ ಗಟ್ಟಿ ಅನಿಸಿದ್ರೆ ನಾವು ಈಗ ಇದನ್ನು ಇಟ್ಕೊಂಡಿದ್ದೀವಲ್ಲ, ಇದನ್ನು ಬೇಕಾದ್ರೆ ಚೂರು ಹಾಕ್ಕೊಳ್ಳೋಣ. ನಾನು ಇನ್ನೊಂದು ಚೂರನ್ನು ಸೇರಿಸಿಲ್ಲ. ನೋಡಿ, ಮಾವಿನ ಹಣ್ಣಿನ ಸೀಕರಣೆ ರೆಡಿ ಟು ಈಟ್. ಈಗ ನಿಮಗೆ ನಾನು ಇದನ್ನು ದೋಸೆ ಜೊತೆ ಇಟ್ಟು ಕೊಡ್ತೀನಿ, ತಿಂದು ನೋಡಿ ಹೇಗಿದೆ ಅಂತ. ಓಕೆನಾ? ಈಗ ನೀರು ದೋಸೆ ವಿತ್ ಮಾವಿನ ಹಣ್ಣಿನ ಸೀಕರಣೆ ಹಾಗೂ ಖಾರಕ್ಕಾಗಿ ಒಂದು ಚೂರು ಚಟ್ನಿ ಪುಡಿ ತಗೊಳ್ಳಿ, ತಿನ್ನಿ, ಟೇಸ್ಟ್ ನೋಡಿ ಹೇಳಿ ಹೇಗಿದೆ ಅಂತ. ಓಕೆನಾ?